ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಎಲ್ರಿಗೂ ಆರೋಗ್ಯಕರವಾದಂಥ ಒಂದು ಲಿಚಿಂಗ್ ಮಾಡಿರುವಂಥ ಹಸಿ ತರಕಾರಿ ಜ್ಯೂಸನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭಗಳಿದೆ, ಏನೆಲ್ಲ ಲಾಭಗಳಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಇವತ್ತು ನಾನು ಇಲ್ಲಿ 1 ಕ್ಯಾರೆಟು, 1 ಬೀಟ್ರೂಟು, 1 ನೂಕೋಲು, ಅರ್ಧ ಹಸಿ ಮೂಲಂಗಿ ಮತ್ತು ಅರ್ಧ ಗ್ರೀನ್ ಆಪಲ್ಲು ತೊಗೊಂಡು ಈ ಥರ ಸಣ್ಣಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ನೀರು ಸೇರಿಸ್ಕೊಂಡು ನಾವು ಸ್ವಲ್ಪನೇ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಒಂದೇ ಸಲ ನೀರು ಸೇರಿಸಿದರೆ ಮಿಕ್ಸಿ ಜಾರಲ್ಲಿ ಅದು ನುಣ್ಣಗೆ ಆಗಲ್ಲ. ನೀವು ಅರ್ಧ ಗ್ಲಾಸು ಇಲ್ಲ ಕಾಲು ಗ್ಲಾಸು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ಈ ಥರ ನುಣ್ಣಗೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಾನು ಅದನ್ನು ಈ ಥರ ಒಂದು ಸ್ಪೂನ್ ತೊಗೊಂಡು ಅದ್ರ ಸಹಾಯದಿಂದ ಈ ಥರ ಜ್ಯೂಸನ್ನ ತೊಗೊಳ್ತೀನಿ. ಬೇರೆ ಬೇರೆ ಮಾಡ್ಕೊತೀನಿ ಜ್ಯೂಸು. ಮತ್ತು ಇದು ಅದರದ್ದು ತರಿ ಬಂದಿರುತ್ತಲ್ಲ ಅದನ್ನು ತರಕಾರಿದು ಅದು ಎಕ್ಸ್ಟ್ರಾ ಇದು ತರಕಾರಿದು ಪೇಸ್ಟ್ ಏನು ಬಂದಿದೆ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊತೀನಿ. ಬೌಲ್ಗೆ ಹಾಕಿಟ್ಕೊಳ್ಳೋದ್ರಿಂದ ನಾವು ಇದನ್ನು ಮತ್ತೆ ಇನ್ನೊಂದು ಸಲ ರುಬ್ಕೊಂಡು ಅದರಿಂದ ರಸನ ತೊಗೋಬೋದು. ಪೂರ್ತಿಯಾಗಿ ರಸ ಬರುತ್ತೆ. ಇನ್ನೂ ರಸ ಮಿಕ್ಕಿರುತ್ತಲ್ವ, ಫುಲ್ಲು ಬಂದಿರಲ್ಲ ಫಸ್ಟ್ ಟೈಮು. ನೀವು ಇನ್ನೊಂದು ಸಲ ತೊಗೊಳ್ಳೋದ್ರಿಂದ ಫುಲ್ ತರಕಾರಿಯಲ್ಲಿರೋ ರಸ ಎಲ್ಲ ಪೂರ್ತಿಯಾಗಿ ನಮಗೆ ಸಿಗುತ್ತೆ. ಈ ಥರ ಸ್ವಲ್ಪನೇ ಹಾಕ್ಕೊಂಡು ನಾನು ಜ್ಯೂಸನ್ನ ತೊಗೊಳ್ತೀನಿ ಅದ್ರದ್ದು. ನನ್ನ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡ್ಕೊಂಡು ಈ ಥರ ಜ್ಯೂಸ್ ತೊಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಜ್ಯೂಸು ಚಿಕ್ಕದಾಗಿ ನೀಟಾಗಿ ಬರ್ತಾಯಿದೆ. ಈ ಥರ ಸೋಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೆ ಅದರಿಂದ ನೀವು ಜ್ಯೂಸನ್ನ ಸೋಸ್ಕೊಳ್ಳೋದಿರುತ್ತಲ್ಲ ಅದರಿಂದ ನೀವು ಸೋಸ್ಕೋಬೋದು. ಈ ಥರ ಪ್ರೆಸ್ ಮಾಡೋದ್ರಿಂದ ಸ್ಪೂನಿಂದ ರಸ ಎಲ್ಲ ಚೆನ್ನಾಗಿ ಬರುತ್ತೆ. ನಾನು ಇದು ತರಕಾರಿಗಳನ್ನ ನೈಟು ನೆನೆಸಿಟ್ಟಿರ್ತೀನಿ. ತೊಳೆದ್ಬಿಟ್ಟು ನೆನೆಸಿಟ್ಟಿರ್ತೀನಿ ಒಂದು ಪಾತ್ರೆಯಲ್ಲಿ ನೀರಲ್ಲಿ ಹಾಕಿಬಿಟ್ಟು. ಅದನ್ನು ಬೆಳಿಗ್ಗೆ ಎದ್ದು ಎಲ್ಲ ತರಕಾರಿನೂ ಒರೆಸ್ಬಿಟ್ಟು ನೀಟಾಗಿ ಒರೆಸ್ಬೇಕು. ಡ್ರೈ ಆಗೋ ಥರ ಒರೆಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಅದಾದ ನಂತರ ನಾನು ಜ್ಯೂಸ್ ಮಾಡೋದಕ್ಕೆ ಅದನ್ನ ಸಿಪ್ಪೆ ಎಲ್ಲ ತರಕಾರಿದು ಸಿಪ್ಪೆ ಇರುತ್ತಲ್ಲ, ಬೀಟ್ರೂಟು, ನೂಕೋಲ್ದು, ಮೂಲಂಗಿ ಮತ್ತು ಇನ್ನೇನು ಸೇರಿಸ್ಕೊಂಡಲ್ಲ ನಾನು ಕ್ಯಾರೆಟು ಎಲ್ಲನೂ ಒಟ್ಟಿಗೆ ಸೇರಿಸಿ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಜ್ಯೂಸನ್ನ ಮಾಡ್ಕೊತೀನಿ. ಮತ್ತು ಇವಾಗ ಇದು ಮಿಶ್ರಣ ಏನಿದೆ ನಾನಿವಾಗ ಸೋಸ್ಕೊಂಡು ಇಟ್ಕೊಂಡಲ್ಲ ಇದ್ರದ್ದು ಮತ್ತೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮತ್ತೆ ರುಬ್ಕೊಂಡು ಬರ್ತೀನಿ. ನಾನು ಇದಕ್ಕೆ ನೆಲ್ಲಿಕಾಯಿ ಮತ್ತು ಇನ್ನು ಬ್ರೋಕ್ಲಿ ಇದನ್ನು ಕೂಡ ಸೇರಿಸ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಬಾಟಲ್ ಗಾರ್ಡು ಇದೆಲ್ಲ ಸೇರಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿವಾಗ ನನ್ನ ಹತ್ರ ಎಷ್ಟು ತರಕಾರಿ ಇತ್ತು ಅಷ್ಟರಲ್ಲಿ ನಾನು ತೋರಿಸ್ತಾ ಇರೋದು. ಬ್ರೋಕ್ಲಿ ಸಿಕ್ಕಿದ್ರೆ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬ್ರೋಕ್ಲಿ ಹಾಕೋದ್ರಿಂದ ತುಂಬಾ ಆರೋಗ್ಯಕ್ಕೆ ಲಾಭಗಳಿದೆ. ಹೆಚ್ಚಿನ ಫೈಬರ್ ಅಂಶ ಇರುತ್ತೆ ಬ್ರೋಕ್ಲಿಯಲ್ಲಿ. ಅದನ್ನು ಡೈಲಿ ಯೂಸ್ ಮಾಡಿ, ಪಲ್ಯದಲ್ಲಿ, ಸಾಂಬಾರಲ್ಲಿ, ಈ ಥರ ಜ್ಯೂಸಲ್ಲಿ ಎಲ್ಲ ಯೂಸ್ ಮಾಡಿ. ಯಾರಿಗೆಲ್ಲ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂಥವರಿಗೆ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು, ಮತ್ತು ಸೆಲರಿ ಲೀಫ್ ಬರುತ್ತೆ ಅದನ್ನು ಕೂಡ ಹಾಕೋಬೋದು. ಎಲ್ಲನೂ ಸೇರಿಸಿ ಬೇಕಾದರೆ ಹಾಕೋಬೋದು. ಡೈಲಿ ಒಂದೊಂದು ಎಕ್ಸ್ಟ್ರಾ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಬರ್ಬೋದು ನೀವು. ಇದನ್ನು ಪ್ರತಿನಿತ್ಯ ನಾವು ಬೆಳಿಗ್ಗೆ ಮತ್ತು ಸಂಜೆ ಸಾಧ್ಯವಾದರೆ 2 ಟೈಮ್ ತೊಗೋಬೋದು. ಇಲ್ಲ ಅಂದರೆ 1 ಟೈಮ್ ತೊಗೊಂಡ್ರೆ ಸಾಕು. ನಾನು ಇದನ್ನು ಕೂಡ ಮತ್ತೆ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದಮೇಲೆ ನೋಡಿ ಮತ್ತೆ ಜ್ಯೂಸ್ ಬರ್ತಾಯಿದೆ ಅದರದ್ದು. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಈ ಪೇಸ್ಟ್ ಏನಿದೆ ಅದರದ್ದು ತರಕಾರಿ ಪೇಸ್ಟು, ಇವಾಗ ಅದರಲ್ಲಿ ಇರುವಂಥ ರಸ ಎಲ್ಲ ನಾವು ಪೂರ್ತಿಯಾಗಿ ತೊಗೊಂಡಿದ್ದೀವಿ ಅಂತ ಅನ್ನಿಸ್ತಿದೆ ಅಲ್ವಾ? ನೋಡಿದ್ರೇ ಗೊತ್ತಾಗ್ತಿದೆ. ವೇಸ್ಟ್ ಮಾಡಬಾರ್ದು. ಏನಕ್ಕೆ ವೇಸ್ಟ್ ಮಾಡಬೇಕು ಅಲ್ವಾ? ಸೊ ಹಾಗಾಗಿ 2 ಸಲ ರುಬ್ಕೊಳ್ಳಿ, ತುಂಬಾ ಚೆನ್ನಾಗಿ ರಸ ಸಿಗುತ್ತೆ ನಮಗೆ. ವೇಸ್ಟ್ ಮಾಡಬಾರ್ದು ಅದನ್ನು ಅಂತೇಳಿದ್ರೆ ನೀವು ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಈ ಥರದ್ದು ಯಾವುದು ಬೇಕಾದರೂ ಪಲ್ಯ ಜೊತೆ ಕೂಡ ಅದನ್ನು ನಾವು ಮಿಕ್ಸ್ ಮಾಡಿ ಹಾಕೋಬೋದು. ಇಲ್ಲ ರೊಟ್ಟಿ ಚಪಾತಿ ಮಾಡಬೇಕಾದ್ರೆ ಅದೇ ಹಿಟ್ಟಿಗೆ ಇದನ್ನು ಹಾಕ್ಕೊಂಡು ಕಲಿಸ್ಕೋಬೋದು.
ನಾನು ಇಲ್ಲಿ 3 ಜನಕ್ಕಾಗೋಷ್ಟು ಜ್ಯೂಸ್ ಮಾಡ್ಕೊಂಡಿರೋದು. ಹಾಗಾಗಿ ನಾನು ಎಲ್ಲ ವೆಜಿಟೇಬಲ್ನು ಒಂದೊಂದು ಸೇರಿಸ್ಕೊಂಡಿದ್ದೀನಿ. ನೀವು ಒಬ್ರಿಗೆ ಮಾಡ್ಕೊಳ್ಳೋದಾದರೆ ಅರ್ಧರ್ಧ ತರಕಾರಿಗಳನ್ನ ಸೇರಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಲ್ವಾ. ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ನೋಡಿದ್ರೆ ಕುಡಿಯೋಣ ಅನ್ನಿಸ್ತಿದೆ ಅಲ್ವಾ. ಹಾಗಾಗಿ ಫ್ರೆಂಡ್ಸ್, ಇದರಿಂದ ಆಗುವಂಥ ಲಾಭಗಳನ್ನ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಡೈಲಿ ನೋಡ್ತಾ ಇರಿ. ಫ್ರೆಂಡ್ಸ್, ಬನ್ನಿ ಇವಾಗ ಇದರಿಂದ ಆಗೋ ಪ್ರಯೋಜನಗಳೇನೇನು ಅಂತ ತಿಳಿಸ್ಕೊಡ್ತೀನಿ. ನಮ್ಮ ಮೊದಲನೇದಾಗಿ ನಾನು ಹೇಳೋದು, ನಮ್ಮ ಹೆಣ್ಮಕ್ಳು ಅಂದರೆ ಎಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ಈ PCOD ಪ್ರಾಬ್ಲಮ್ನ ತುಂಬ ಜನ ಅನುಭವಿಸ್ತಿರ್ತಾರೆ. ಅಂಥ ಹೆಣ್ಮಕ್ಳು ಇದನ್ನು 2 ಟೈಮ್ ತೊಗೊಳ್ಳಿ, ಡೈಲಿ 2 ಸಲ ತೊಗೊಳ್ಳಿ. ನಿಮ್ಮ ಹಾರ್ಮೋನ್ಸ್ನ ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಸ್ಟ್ರೋಜನ್ನು ಮತ್ತು ಪ್ರೊಜೆಸ್ಟ್ರಾನ್ ಏನಿರುತ್ತೆ ಅದನ್ನು ಇದು ಒಂದು ಲೆವೆಲ್ಲಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಈಸ್ಟ್ರೋಜನ್ ಮಟ್ಟ ಜಾಸ್ತಿ ಇರೋರಿಗೆ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಡೈಲಿ ಕಂಪಲ್ಸರಿ ಹೆಣ್ಮಕ್ಳುಗಳು 2 ಸಲ ತೊಗೊಳ್ಳಿ. ಸಾಧ್ಯವಾಗಲ್ಲ ಅಂದರೆ 1 ಸಲ ಆದರೂ ತೊಗೊಳ್ಳಿ. ಜಂಕ್ಸ್ ಫುಡ್ ಎಲ್ಲ ಏನು ತೊಗೊಳ್ತಾ ಇರ್ತೀರ ಅದನ್ನು ಪೂರ್ತಿಯಾಗಿ ಬಿಟ್ಬಿಡಿ. ಆಯಿಲೆಲ್ಲ ಸ್ವಲ್ಪ ಕಡಿಮೆ ಬಳಸಿ ಊಟದಲ್ಲಿ. ಅದಾದ ನಂತರ ಗ್ಯಾಸ್ಟ್ರಿಕ್ ಸಮಸ್ಯೆ, ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ. ಅಂಥವ್ರು ಮಕ್ಕಳಿಗೆ, ವಯಸ್ಕರಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಈ ಥರ ಜ್ಯೂಸನ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಸಲ ಇಲ್ಲ ಬ್ರೇಕ್ಫಾಸ್ಟ್ ಆದಮೇಲಾದ್ರೂ ಇಲ್ಲ ಮಧ್ಯಾಹ್ನ ಲಂಚ್ಗಿಂತ 1 ಅವರ್ ಮುಂಚೆ ಆದ್ರೂ ಕೊಡಿ. ಒಳ್ಳೆಯದು. ಎಲ್ರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನಮಗೆ ಕೈ ಕಾಲು ನೋವು, ಮಂಡಿ ನೋವು ಮತ್ತು ಕಾಲು ಕುಂತ್ಕೊಂಡಾಗ ಜೂಮ್ ಅನ್ನೋದು, ಅದಕ್ಕೆಲ್ಲ ಬೀಟ್ರೂಟ್ ಜ್ಯೂಸನ್ನ ಕುಡಿಯೋದ್ರಿಂದ, ಹಸಿ ತರಕಾರಿ ಜ್ಯೂಸನ್ನ ನಮ್ಮ ರಕ್ತನ ತೆಳು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ನಮ್ಮ ಕಾಲು ಮಾರುಕಟ್ಟುವಿಕೆ ಅನ್ನೋ ಥರ ಅನಿಸುತ್ತಲ್ವ, ಅದನ್ನು ಮತ್ತು ಜೋಮ್ ಹಿಡಿಯೋದು ಎಲ್ಲ ಅಲ್ಲಿಗೆ ನಿವಾರಣೆ ಆಗುತ್ತೆ. ಮತ್ತು ನಮ್ಮ ಮುಖದಲ್ಲಿ ಮಾರ್ಕ್ ಇರುತ್ತೆ, ಪಿಂಪಲ್ ಮಾರ್ಕು ಮತ್ತು ಆಕ್ನೆ ಮತ್ತು ಪಿಗ್ಮೆಂಟೇಷನು, ಈ ಥರದ್ದೆಲ್ಲ ಇದು ನಿವಾರಣೆ ಮಾಡುತ್ತೆ. ನಿಮ್ಮ ಸ್ಕಿನ್ನು ಗ್ಲೋ ಆಗಿ ಕಾಣೋದಕ್ಕೆ, ನಮ್ಮ ಹೊಟ್ಟೆನಲ್ಲಿರುವಂಥ ಬೊಜ್ಜನ್ನ ಕಡಿಮೆ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆದಾಕುತ್ತೆ, ವೆಯ್ಟ್ ಲಾಸ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೆಲ್ಲ ಲಾಭಗಳಿದೆ ಅಂತ. ಎಲ್ಲರೂ ಪ್ರತಿದಿನ 1 ಗ್ಲಾಸ್ ಜ್ಯೂಸ್ ಕುಡೀರಿ, ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಥ್ಯಾಂಕ್ ಯು.